ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಸಿದ್ಧಿ ಮಾಡಬೇಕಾದ್ರೆ, ಮಂತ್ರದಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು ಅಂದರೆ, ನಾವು ಮಂತ್ರದಲ್ಲಿ ಪರಿಣಿತರಾಗಬೇಕು ಅಂದರೆ ಯಾರ್ದೋ ಒಬ್ರದ್ದು ಆಶೀರ್ವಾದ ಬೇಕು. ಆ ಆಶೀರ್ವಾದ ಪಡೆಯೋದು ಹೇಗೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನೆ ಸಂಚಿಕೆಯಲ್ಲಿ 5 ವೆರೈಟಿ ಮಂತ್ರ ಸಾಧನೆ ಮಾಡುವ ಒಂದು ಟೆಕ್ನಿಕ್ಸನ್ನು ಹೇಳಿದೆ. ವೈಖರಿ ಅಂದರೆ ಜೋರಾಗಿ ಹೇಳೋದು, ಉಪಾಸನಿ ಅಂದರೆ ಲಿಪ್ಸ್ ಮಾತ್ರ ಮೂಮೆಂಟ್ ಮಾಡೋದು, ಮಧ್ಯಮ ಅಂದರೆ ಮನಸ್ಸಲ್ಲೇ ಹೇಳೋದು, ಏನು ತುಟಿ ಅಲ್ಲಾಡ್ಸೋಂಗಿಲ್ಲ, ನಾಲ್ಗೆ ಅಲ್ಲಾಡ್ಸೋಂಗಿಲ್ಲ, ಹಲ್ಲು ಕಚ್ಚೋಗಿಲ್ಲ, ಮಧ್ಯಮ ಅಂತ. ಪಶ್ಯಂತಿ ಅಂತಂದರೆ ಮಂತ್ರನ ಮನಸ್ಸಲ್ಲೇ ಅದೇನು ನೆನೆಸ್ಕೊಂಡು ಹೇಳೋದು. ಪರ ಅನ್ನೋ ಇನ್ನೊಂದು ಮೆಥಡು, ಅದರಲ್ಲಿ ದೇವರು ಆ ಮಂತ್ರದ ಅಕ್ಷರಗಳು ಮನಸ್ಸಲ್ಲೇ ತುಟಿ ನಾಲ್ಗೆ ಹಲ್ಲು ಅಲ್ಲಾಡಿಸ್ತೇನೆ ಜಪ ಮಾಡೋದಕ್ಕೆ ಪರಾಶಕ್ತಿ ಅಂತ. ಇದೆಲ್ಲ ಸಿದ್ಧಿ ಆಗಬೇಕಂದ್ರೆ ಇನ್ನೊಬ್ಬರು ಆಶೀರ್ವಾದ ಬೇಕು. ಗುರು ಉಪದೇಶ ಮಾಡಿರ್ತಾರೆ, ಗುರು ದೀಕ್ಷೆ ಕೊಡ್ತಾರೆ, ಮಂತ್ರ ದೀಕ್ಷೆ. ಆದರೆ ನಾನು ಜಪ ಮಾಡೋಕ್ಕೆ ಅಂತ ಕೂತಾಗ ಏನೇನೋ ಡಿಸ್ಟರ್ಬೆನ್ಸ್ ಬರ್ತದೆ. ಹೈಸ್ಕೂಲಲ್ಲಿ ಆಡಿದ ಆಟ, ಕಾಲೇಜಲ್ಲಿ ಆಡಿದ ಆಟಗಳು ಕಣ್ಮುಚ್ಚಿದಾಗ ಜಪ ಮಾಡುವಾಗಲೇ ಬರೋದು, ಬಾಕಿ ಟೈಮಲ್ಲಿ ಬರೋಲ್ಲ. ಓದುವಾಗ ಬರೆಯುವಾಗ ಬರೋದಿಲ್ಲ. ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಅಂತ ಕೂತಾಗ, ಜಪ ಮಾಡೋಕ್ಕೆ ಅಂತ ಕೂತಾಗ ಹೈಸ್ಕೂಲಲ್ಲಿ ಆಡಿದ್ದು, ಕಾಲೇಜಲ್ಲಿ ಆಡಿದ್ದು, ನೆನ್ನೆ ಟಿ ವಿ ನೋಡಿದ್ದು, ನೆನ್ನೆ ಎಲ್ಲೋಗಿದ್ದು, ಏನೇನು ಎಂಜಾಯ್ ಮಾಡಿದ್ವಿ, ಏನೇನು ಮಾತಾಡಿದ್ವಿ, ಏನೇನು ತಗೊಂಡ್ವಿ, ಏನೇನು ಕೊಟ್ವಿ, ಇದೇ ಬರುತ್ತೆ ಥಾಟ್ಸ್. ಮನೋಬಲ ಕಮ್ಮಿ, ಬೇರೆ ಎಲ್ಲ ಜಾಸ್ತಿ ಇದೆ. ಬೈತೀವಿ, ಹೊಡಿತೀವಿ, ಕೂಗ್ತೀವಿ, ಹೋರಾಡ್ತೀವಿ, ಸಾಯಿಸ್ತೀವಿ, ರೇಪ್ ಮಾಡ್ತೀವಿ, ಜಗಳ ಮಾಡ್ತೀವಿ, ಏನು ಬೇಕಾದ್ರೆ ಮಾಡ್ತೀವಿ. ಆದರೆ ಮನಸ್ಸಲ್ಲಿರುವಂಥ ಗೊಂದಲನ ಗೆಲ್ಲುವಂಥ ಶಕ್ತಿ ನಮ್ಮಲ್ಲಿಲ್ಲ ನೋಡಿ. ಇವತ್ತಿನ ದಿವಸ ಬಾಯಿ ಬಂದಾಗ ಬೈದು ಬಿಡ್ತೀವಿ, ಮನಸ್ಸು ತೃಪ್ತಿ ಆಗೋಷ್ಟು ಹೊಡೆದಾಕ್ಬಿಡ್ತೀವಿ, ಏನೋ ಒಂದು ಮಾಡ್ತೀವಿ ನಮ್ಮ ರಿಯಾಕ್ಷನ್ ಶಾಂತಿ ಆಗೋವರೆಗೂ, ಎಮೋಷನ್ ಶಾಂತಿ ಆಗೋವರೆಗೂ. ಆದರೆ ಆ ರೀತಿ ಆಗಬಾರ್ದು ಅಂದರೆ ಮನೋಬಲ ಬರಬೇಕು, ಮನಸ್ಸನ್ನು ಗೆಲ್ಲಬೇಕು. ಎಷ್ಟು ನಾವು ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿ ಬರ್ತದೋ ಆಗ ಏಕಾಗ್ರತೆ ಜಾಸ್ತಿ ಆಗ್ತದೆ. ಒಬ್ಬ ಮನುಷ್ಯ ಓದೋದಲ್ಲಿ ಏಕಾಗ್ರತನಾಗಬೇಕು, ಬಟ್ಟೆ ತೊಳೆಯೋದ್ರಲ್ಲಿ, ಬಟ್ಟೆ ತೊಳಿಬೇಕು ಅಂದರೆ ಬಟ್ಟೆ ತೊಳಿದೇ ಮಾಡಬೇಕು, ಅದ್ರ ಬದಲು ಬೇರೆ ಮನಸ್ಸು ಹೋಗಬಾರ್ದು. ಆಗ ಬಟ್ಟೆ ಶುದ್ಧ ಆಗುತ್ತೆ, ಚೆನ್ನಾಗಿ ತೊಳಿತೀವಿ. ಪಾತ್ರೆ ತೊಳಿತಾ ಇರ್ತೀವಿ, ಪಾತ್ರೆ ತೊಳೆಯೋ ಕಡೆನೇ ಗಮನ ಹೋಗಬೇಕು. ಪಾತ್ರೆ ತೊಳಿತಾ ಗಂಡಂಗೆ ಬೈಯೋದು, ಮಕ್ಳಿಗೆ ಬೈಯೋದು, ಅದು ನೋಡ್ಕೊಂಡು ತೊಳೆಯೋದು, ಇದು ಹೇಳ್ಕೊಂಡು ತೊಳೆಯೋದು, ಏಕಾಗ್ರತೆ ಚಿಂದಿ ಆಗೋಯ್ತು. ಆಗ ಪಾತ್ರೆ ಕೊಳೆ ಹಂಗೆ ಇರುತ್ತೆ, ಪಾತ್ರೆ ಅಷ್ಟು ಶೈನಿಂಗ್ ಬರೋಲ್ಲ. ಹಲ್ಲುಜ್ಬೇಕಾದ್ರೆ ದಂತಮರ್ದನ, ಹಲ್ಲನ್ನು ನೋಡಿಕೊಂಡೇ ಮನಸ್ಸಲ್ಲಿ ನನ್ನ ಹಲ್ಲು ಕ್ಲೀನ್ ಆಗ್ತಿದೆ, ಅಲ್ಲಿರೋದೆಲ್ಲ ದೋಷ ಹೋಗ್ತಿದೆ ಅಂತ ಹೇಳಬೇಕು. ಹಲ್ಲುಜ್ಜುತ್ತಾ ಹಾಡು ಹೇಳೋದು, ಹಲ್ಲುಜ್ಜುತ್ತಾ ಅವ್ರ ಜೊತೆ ಅದು ನೋಡೋದು, ಇದು ನೋಡೋದು, ಅವ್ರು ನೋಡ್ಕೊಂಡು ಹೋಗೋದು. ಆಗ ಹಲ್ಲು ಶುದ್ಧಿ ಆಗೋದಿಲ್ಲ, ಅಲ್ಲಿಗಿನ್ನೂ ಜಾಸ್ತಿ ಭಾವಶುದ್ಧಿ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಪೂಜೆ ಮಾಡ್ತಿರ್ತಾನೆ, ದೀಪ ಹಚ್ಚುವಾಗ ಯಾರೋ ನೆನೆಸ್ಕೊಂಡು ದೀಪ ಹಚ್ಚುತ್ತಾನೆ, ದೇವ್ರು ನೆನೆಸ್ಕೊಂಡು ದೀಪ ಹಚ್ಚಬೇಕು. ಯಾರೋ ನೆನೆಸ್ಕೊಂಡು ದೀಪ ಹಚ್ಚಿದ್ರೆ 5 ನಿಮಿಷಕ್ಕೆ ಆಫ್ ಆಗಿಬಿಡ್ತದೆ. ಏನೇನೋ ಮಾತಾಡ್ಕೊಂಡು ಏನು ಮಂತ್ರ ಹೇಳ್ತಿದ್ದಾನೆ, ಎಲ್ಲೋ ನೋಡ್ಕೊಂಡು ಮಂತ್ರ ಹೇಳ್ತದೆ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ. ಬಾಯ್ಲಿ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಕೂತ್ಕೋ. ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ. ಅಲ್ಲೋಗಿ ಅದು ತೊಗೊಂಬ. ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ಓಂ ನಾರಸಿಂಹಾಯ ನಮಃ. ಬೇಗ ಬಂದು ಇಲ್ಲಿ ತಂದಿಡು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಕೃಷ್ಣಾಯ ನಮಃ. ಹಿಂಗೆ ಇದು ಪೂಜೆ. ಮಂತ್ರ ಹೇಳಿದೆ, ಅರ್ಚನೆ ಮಾಡಿದೆ, ಭಾವನೆಯಿಂದ ಶುದ್ಧ ಇಲ್ಲ. ಭಾವಶುದ್ಧಿ ಇದ್ದಾಗ ಮಾತ್ರ ನಮಗೆ ಫಲ ಸಿಗ್ತದೆ. ಓದ್ತಾ ಇದ್ದಾನೆ, MBBS ಓದಬೇಕು, ಡಾಕ್ಟ್ರ್ ಓದಬೇಕು ಅಂತ ಆಸೆ, ಓದೋ ಕೂತ್ಕೋತಾನೆ. ಅವಳ ಬಗ್ಗೆ, ಇವಳ ಬಗ್ಗೆ, ಅವನ ಬಗ್ಗೆ, ಇವ್ರ ಬಗ್ಗೆ ಓದ್ತಾ ಇದ್ದಾನೆ. ಅವನೇನು ಓದ್ತಾ ಇದ್ದಾನೆ ಗೊತ್ತು, ಅದು ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ಓದುವಾಗ ಭಾವಶುದ್ಧಿ ಇಲ್ಲ. ಓದುವಾಗ ಅವಳು ಇವಳು ಅವನು ಇವನು ಅಂತ ಏನೇನೋ ನೆನೆಸ್ಕೊಂಡು ಓದಿದಾಗ 50 ಸಲ 500 ಸಲ ಓದಿದ್ರು ತಲೆಗತ್ತಲ್ಲ, ಸ್ಟೋರ್ ಆಗಲ್ಲ. ಯಾಕೆ? ಭಾವಶುದ್ಧಿ ಇಲ್ಲ.
ಮೊನ್ನೆ ಯಾರೋ ಒಬ್ಬರು ಚಂಡಿ ಹೋಮ ಮಾಡಿದ್ದಾರೆ, ನನ್ನ ಕರೆದಿದ್ರು, ಹೋಗಿದ್ದೆ. ಆ ಚಂಡಿ ಹೋಮ ಮಾಡೋ ಪುರೋಹಿತರು ಬೇರೆ ಊರಿಂದ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಒಂದು ಪ್ಯಾಕೇಜ್, ಅದು 2 ಲಕ್ಷನೋ 3 ಲಕ್ಷನೋ ಕೊಟ್ಟು ಪ್ಯಾಕೇಜಲ್ಲಿ ಚಂಡಿ ಹೋಮ ಮಾಡ್ತಿದ್ದಾರೆ. ಚಂಡಿ ಹೋಮ ಮಾಡಬೇಕಾದ್ರೆ ಅದಕ್ಕೆ ಒಂದು ಗತ್ತು ತಾಕತ್ತಿರಬೇಕು, ಮತ್ತು ಅದರಲ್ಲಿ ಒಂದು ದೈವಿಕ ಶಕ್ತಿ ಇರಬೇಕು. ಮಾಡೋನಿಗೆ, ಮಾಡಿಸೋನಿಗಲ್ಲ. ಮಾಡಿಸೋನು ಏನೋ ದೋಷ ಅದಕ್ಕೆ ಮಾಡಿಸ್ತಾ ಇದ್ದಾನೆ, ಅವನಿಗೇನೋ ಪ್ರಾಬ್ಲಮ್ ಇದೆ, ಅದು ನಿವಾರಣೆ ಆಗಲಿಂದ ಚಂಡಿ ಹೋಮ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಮಾಡೋರಿದಲ್ಲ, ದುಡ್ಡು ತೊಗೊಂಡು ನನ್ನಿಂದ 3 ಲಕ್ಷ ಕೊಟ್ಬಿಟ್ಟಿದ್ದೀನಿ, ಎಲ್ಲ ಐಟಮು ಅವ್ರ ಹತ್ರ ಎಲ್ಲ ಪೂಜೆ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೋಗೋದು. 3 ಲಕ್ಷ ರೂಪಾಯಿ ಚಂಡಿ ಹೋಮ ಮಾಡ್ತಾ ಇದ್ದಾರೆ. ಮಂತ್ರ ಹೇಳ್ತಾ ಇದ್ದಾರೆ. ಮಂತ್ರ ಹೇಳ್ತಾ 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 ಎದ್ದೇ ಬಿಡೋದು. ಹೋಗಿ ಮೊಬೈಲ್ ಅಷ್ಟು ದೂರ ಹೋಗಿ ಮಾತಾಡಿಕೊಂಡು ವಾಪಸ್ ಬರೋದು, ಮತ್ತೆ ಹೋಮ ಮಾಡೋದು. ಅವ್ರ ಜೊತೆ ಒಂದು 5 ಜನ ಇದ್ದಾರೆ, ಮಾಡ್ತಿದ್ದಾರೆ. ಇನ್ನೊಂದು ಸಲ ಫೋನ್ ಬಂದುಬಿಡ್ತೀರಿ. ನಾನು ನೋಡ್ತಾನೇ ಇದ್ದೀನಿ, ಫೋನ್ ಬಂತು, ಕೂತ್ಕೊಂಡೆ ಒಂದು 5 ನಿಮಿಷ ಮಾತಾಡಿದಂಗೆ. ಅಲ್ಲಿ ಎಷ್ಟಾವರ್ತಿ ಹೋಮಕ್ಕೆ ಹಾಕೋ ಆ ಅಜ್ಜ ತುಪ್ಪ ಮಿಸ್ ಆಯಿತು. ಮಂತ್ರ ಹೇಳ್ತಾ ಇದ್ದಾರೆ, ಫೋನಲ್ಲಿ ಹಿಂಗೆ ಮಾತಾಡ್ತಿದ್ದಾರೆ, ಹಿಂಗೆ ಇಟ್ಕೊಂಡು ಮಾತಾಡ್ತಿದ್ದಾರೆ. ಭಾವನೆಯಲ್ಲಿದೆ, ಫೋನಲ್ಲಿ ಮೇಲಿದೆ, ಕ್ರಿಯೆ ಏನು ನಡೀತಿದೆ, ತಂತ್ರ ಏನು, ಹೋಮಕ್ಕೆ ಸ್ವಾಹ ಅಂದಾಗ ಅಜ್ಜ ಬಡಿಸ್ಬೇಕು, ತುಪ್ಪ ಬಡಿಸ್ಬೇಕು, ಫೋನಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲ ಎಲ್ಲಿಗೋಗುತ್ತೆ? ಮಾಡಿಸ್ದವ್ನಿಗೆ ಹೋಗುತ್ತೆ. ಚಂಡಿ ಹೋಮ ಮಾಡೋಂಗೆ ಒಳ್ಳೇದೇ ಆಗಲಿಲ್ಲ. ಯಾಕೆ ಇಂಥ ಪುರೋಹಿತರು ಕೂತ್ಕೊಂಡು ಹೋಮ ಮಾಡಿದ್ರೆ ಏನಂಗಾಗತ್ತೆ? ಅವ್ನಿಗೆ ಆಪೋಸಿಟ್ ಇನ್ನೊಬ್ಬ ಕೂತ್ಕೊಂಡು ಫೋನ್ ಮಾಡ್ದ. ಅವನಿಲ್ಲಿ ಸ್ವಂತೊಂದು ವಾಲೆಟ್, ಒಂದು ಪರ್ಸ್ ಇಟ್ಕೊಂಡಿದ್ದ, ಅಲ್ಲಿ ಮೊಬೈಲ್ ತೆಗೆದ್ಬಿಟ್ಟು 5 ನಿಮಿಷ ಅದೇನು ಮಾಡೋದನ್ನೋ ಗೊತ್ತಿಲ್ಲ. ಅವ್ನು ತುಪ್ಪ ಅಜ್ಜ ಬಡಿಸೋದೇ ಬಿಟ್ಬಿಟ್ಟ. ಅವು ಸ್ವಾಹ ಹೇಳ್ತಾ ಇರೋದು ಒಂದು, ಅವ್ನು ಬಡಿಸ್ತಾ ಇರೋದೇ ಒಂದು. ತಂತ್ರ ಕ್ರಿಯೆ 2 ಲೋಪದೋಷ. ಮಂತ್ರದಲ್ಲಿ ಮಂತ್ರ ತಂತ್ರ ಲೋಪದೋಷ ಬಂತು. ಪೂಜೆ ಮಾಡುವಾಗ, ಹೋಮ ಮಾಡುವಾಗ ಮಾಡಿಸ್ತಾನಿಗೇನು ಲಾಭ? ಆ ಚಂಡಿ ಹೋಮ ಮಾಡಿಸೋ 15 ದಿನಕ್ಕೆ ಅವ್ನ ಮನೆ ಪೂರ್ತಿ ಎಲ್ರಿಗೂ ಆಕ್ಸಿಡೆಂಟ್ ಆಯಿತು. ಚಂಡಿ ಹೋಮ ಅಪಘಾತ ದೋಷ ಇದೆ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ತೊಗೊಂಬಿಟ್ಟು ಚಂಡಿ ಹೋಮ ಮಾಡಿಸಿ, ಚಂಡಿ ಹೋಮನೂ ಆಯಿತು, ಆಕ್ಸಿಡೆಂಟು ಆಯಿತು. ಮತ್ತು ಇನ್ನೇನಕ್ಕೆ ಮಾಡಿಸ್ಬೇಕು? ಭಾವಶುದ್ಧಿ ಇಲ್ಲ. ಪುರೋಹಿತ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಿದ್ದಾನೆ, ಬಾಯಲ್ಲಿ ಫೋಟೋ ತೆಗಿ, ಬಾಯಲ್ಲಿ ಫೋಟೋ ತೆಗಿ. ಅವನ ಭಾವನೆ ಫೋಟೋದಲ್ಲಿ ತೆಗಿ ಅಂತ ಹೇಳ್ತಾ ಇದ್ದಾನೆ, ದೇವ್ರ ಮೇಲೆ ಭಾವನೆ ಬಂದಿಲ್ಲ. ರುದ್ರ ಚಮಕ ಹೇಳ್ತಾ ಇದ್ದಾನೆ. ಇನ್ನೊಂದೇನಪ್ಪ ವಿಶೇಷ ಅಂತಂದರೆ, ಬೀಡ ಹಾಕೊಂಡು ಮಂತ್ರ ಹೇಳ್ತಾರೊಬ್ಬರು. ಅವ್ರು ಯಾರೋ ಶಿರಸಿಯಿಂದ ಕರೆಸಿದ್ದಾರೆ, ಬೀಡ ಹಾಕೊಂಡು ಹೇಳ್ತಾ ಇದ್ದಾರೆ. ಆ ಬೀಡ ಅಗಿಯುವಾಗ ಪ್ರೊನೌನ್ಸಿಯೇಷನ್ ತಪ್ಪಾಗ್ತಿದೆ, ಉಚ್ಚಾರಣೆ ಲೋಪದೋಷ. ಅಯ್ಯೋದಲ್ಲಿ ಜ್ಞಾನ ವಿನಃ ಮಂತ್ರದಲ್ಲಿಲ್ಲ. ನೆಕ್ಸ್ಟ್ ಏನು ಹೇಳಬೇಕು ಮರ್ತೋಗ್ತಾ ಇದೆ. ಆಗ ಬುಕ್ ನೋಡ್ಕೊಂಡು ಹೇಳೋದು. ಹೀಗೆ ನಾವು ಮಾಡೋ ಮಂತ್ರ ಸಾಧನೆ, ಪೂಜೆ ಮಾಡುವಾಗ, ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಬರೋ ಲೋಪದೋಷಗಳಿಂದ ನಾವು 550,000 ವರ್ಷ ಪೂಜೆ ಮಾಡಿದ್ರೂ ಫಲ ಸಿಗೋದಿಲ್ಲ. ಕರೆಕ್ಟಾಗಿ ಭಾವನೆ ಶುದ್ಧ ಮಾಡಿಕೊಂಡು ಮಂತ್ರ ಹೇಳ್ಬಿಟ್ರೆ ಪವಾಡನೇ ನಡೆದೋಗುತ್ತೆ. ಒಬ್ಬರು ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ, ಪುರೋಹಿತರು. ಸುಮಾರು ಒಂದು 300 ಜನ ಟಿಕೆಟ್ ತೊಗೊಂಡಿದ್ದಾರೆ ಅಭಿಷೇಕಕ್ಕೆ. ದೊಡ್ಡ ದೇವಸ್ಥಾನ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಯಾವ ಊರು, ಯಾರು ಪುರೋಹಿತರು ಅಂತೇಳಿ. ಅಂಥ ದೊಡ್ಡ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ 100 ಜನ ಟಿಕೆಟ್ ತೊಗೊಂಡಿದ್ದಾರೆ ಅವರು ಪೂಜೆ ಮಾಡಲಿಕ್ಕೆ ಅಂತ. ಎಲ್ಲರೂ ಕೂತಿದ್ದಾರೆ ಟಿಕೆಟ್ ಇಟ್ಕೊಂಡು. ಸಂಕಲ್ಪ ಮಾಡಬೇಕು. ಸಂಕಲ್ಪ ಅನ್ನೋದೇನು ಮಹಾ ವಿಶೇಷವಾದಂಥ ಒಂದು ಕ್ರಿಯೆ. ಅದು ನೀವು ಪೂಜೆ ಸರಿ ಮಾಡ್ತಿರೋ ಗೊತ್ತಿಲ್ಲ, ಆ ಸಂಕಲ್ಪ, ಡಿಕ್ಲರೇಷನ್, ಆ ಡಿಟರ್ಮಿನೇಷನ್ 2 ಶುದ್ಧ ಇತ್ತು ಅಂದರೆ ಪ್ರಾಶ್ಚಿತ್ಯ ಮಾಡ್ಕೊಂಡಂಗೆ. ಆ ಸಂಕಲ್ಪ ಮಾಡ್ತಾ ಇದ್ದಾರೆ. ಮಾಡ್ತಿರ್ಬೇಕಾರೆ ಓಂ ಶುಭಾಭ್ಯಾಂ ಶುಭದಿತೋ ಶೋಭನಮೂರ್ತ್ಯಾದ್ಯ ಬ್ರಹ್ಮಣ ದ್ವಿತೀಯ ಪ್ರಹರಾತ್ ಶ್ವೇತವರಹ ಕಲ್ಪ ವೈವಸ್ವತೆ ಮನ್ವಂತರ ಕಲಿಯುಗೆ ಪ್ರಥಮಪಾದೆ ಜಂಬುದ್ವೀಪೆ ಭರತ ವರ್ಷ ಭರತಖಂಡೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣ ಶಾಲಿವಾಂಶಕ. ಆ ಹೂವು ತಂದಿಲ್ಲಿ ಇಟ್ಬಿಡ. ಬೌದ್ಧಾವತ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕೆ. ಬಾಯ್ಲಿ ಅಲ್ಲೊಂದು 2-3 ಚೊಂಬು ನೀರು ತಂದು, ಬಿಂದಿಗೆ ನೀರು ತಂದು ಇಟ್ಬಿಡು, ಅಭಿಷೇಕಕ್ಕೆ ಶುರು ಮಾಡಬೇಕು. ಬೌದ್ಧಾವತ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಚಂದ್ರಮಾನೇನ. ಅರೇ ಕುತ್ಕೊಳ್ರಿ, ಎಲ್ಲ ನಿಂತ್ಕೋಬೇಡಿ, ಕುತ್ಕೊಳ್ರಿ. ನಾನು ಅಲ್ಲಿಗೆ ಬರ್ತೀನಿ, ಕುತ್ಕೊಳ್ರಿ. ಚಂದ್ರಮಾನೇನ ಪ್ರಭಾಸ ಸಂವತ್ಸರಾಣ ಮಧ್ಯೆ ಶ್ರೀ ವಿಶ್ವಾವಸು ಸಂವತ್ಸರೆ ದಕ್ಷಿಣಾಯನೆ ಭೀಷ್ಮರತೋ. ಅಲ್ಲ, ನೀವು ಹಣ್ಣು ಕಾಯಿಲೆ ಇಲ್ಲಿ ಇಟ್ಬಿಡಿ, ಆಮೇಲೆ ಏನು ಮಾಡೋಣ. ಕೃಷ್ಣ ಪಕ್ಷೆ
ಸ್ಥಿತಿ, ಅದು ಸ್ಥಿತಿ ವಾಸ ನಕ್ಷತ್ರ ಸರಿಯಾಗಿ ಹೇಳಿದ್ರೆ ಅದು ಗೊತ್ತಿಲ್ಲ. ಆಮೇಲೆ ಗೋತ ನಕ್ಷತ್ರ ಹೇಳಿಬಿಡಿ. ಗೋತ ನಕ್ಷತ್ರ ಹೇಳು. ಅಸ್ಮಾಕಂ ಸಕುಟುಂಬಾನಾಂ ಸಪರಿವಾರಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೇಶ್ವರಾವೃದ್ಧ್ಯರ್ಥಂ. ನೋಡಿ, 10 ಸಲ ಹೇಳಿದ್ದೀನಿ ಕೂತ್ಕೋಬೇಕು ಅಂತ, ನೀವು ನೂಕ್ಲಾರೆ ನಾನು ಮಾಡೋಕ್ಕಾಗಲ್ಲ. ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೇಶ್ವರ. ನೋಡಿ ಎಷ್ಟು ಆ ಸಂಕಲ್ಪದಲ್ಲಿ ಎಷ್ಟು ಪಾಸ್ ಬ್ರೇಕ್, ಅಲ್ಲಿ ಯಾರಿಗೂ ಒಳ್ಳೆಯದಾಗಲಿಲ್ಲ. ಯಾಕಂದರೆ ಮಂತ್ರದೋಷ, ತಂತ್ರದೋಷ, ಯಂತ್ರದೋಷ, ಮಂತ್ರ ವಿಪರ್ಯಾಸ, ತಂತ್ರ ವಿಪರ್ಯಾಸ, ಯಂತ್ರ ವಿಪರ್ಯಾಸ, ಕ್ರಿಯಾ ವಿಪರ್ಯಾಸ, ಇದೆಲ್ಲ ಮಾಡಬೇಕು. ಕೊನೆಗೆ ಓಂ ಅಚ್ಯುತಾಮನಂತಾನ್ ಗೋವಿಂದಾಯ ನಮಃ, ಓಂ ಅಚ್ಯುತಾಮನಂತಾನ್ ಗೋವಿಂದಂ ಹೇಳ್ಕೊಳ್ಳೋದೇ ಇಲ್ಲ. ಹೀಗೆ ಮಂತ್ರದಲ್ಲಿ, ಯಂತ್ರದಲ್ಲಿ, ತಂತ್ರದಲ್ಲಿ, ಕ್ರಿಯೆಯಲ್ಲಿ ಬರುವಂಥ ಲೋಪದೋಷಗಳಿಂದ ನಮಗೆ ಪೂಜಾ ಫಲ ಸಿಗೋದಿಲ್ಲ. ಅಭಿಷೇಕ ಮಾಡ್ತಾಯಿದ್ದಾರೆ ಅವರು, ಅಭಿಷೇಕ ಮಾಡ್ತಿದ್ದಾರೆ, ಕೆಮ್ತಾ ಇದ್ದಾರೆ. ಕೆಮ್ಮಿಂದ ಬರೋ ವೈರಸ್ಸು ಆ ವಿಗ್ರಹ ಮೇಲೆ ಬೀಳ್ತಾ ಇದೆ. ಓಂ ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮ ಋಷ್ಣಿಯಂ ಭವಾವಾಜಸ್ಯ ಸಂಗತೆ. ಹಾಲಿನ ಅಭಿಷೇಕ ಕ್ಷೀರೇನ ಸ್ನಪಯಾಮಿ ಅಂತ ಒಂದು 5 ಸಲ ಕೆಮ್ಮಿದ್ರು. ಆ ಕೆಂಬಕರ್ ಬಟ್ಟೆ ಯಾರು ಮುಚ್ಕೊಂಡು ಕೆಮ್ಮಬೇಕು ಅಂತಿಲ್ಲ, ಆದಮೇಲೆ ಕೆಮ್ಮರು. ಆ ತೀರ್ಥನೇ ಎಲ್ರಿಗೂ ಕೊಡೋದು. ಶಿವನ ಮೇಲೂ ಅನುಗಳು, ಆಮೇಲೆ ಆ ತೀರ್ಥದಲ್ಲಿ ಬಂದಂಥ ವೈರಸ್ಸು, ರಾಹು ಯಾವುದು ವೈರಸ್ಸು, ಕೇತು ಏನು ಬ್ಯಾಕ್ಟೀರಿಯಾ ಎಲ್ಲ ಇದೆ. ಆ ಪಂಚೆ ಉಟ್ಕೊಂಡಿದ್ದಾರಲ್ಲ, ಆ ಪಂಚೆ ಅದು ಹೋಗದೆ ಎಷ್ಟು ದಿವಸ ಆಗಿತ್ತು, ಅದು ಲಕ್ಷಣ ಕುಂಕುಮ ಗಂಧ ಎಲ್ಲ ಇದೆ, ಅಷ್ಟಂಬಿಟ್ಟು ಹಂಗೆ ಒರೆಸ್ಕೊಂಬಿಡೋದು, ಗಂಧ ಮುಟ್ಬಿಟ್ಟು ಹಂಗೆ ಒರೆಸ್ಕೊಂಬಿಡೋದು. ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಕೇತು ಅದನ್ನೆಲ್ಲ ಆಮೇಲೆ ಹಂಗೆ ಬೆಳೆದು ಆ ಪಾತ್ರೆಗೆ ಹಾಕೋದು. ಇದೆಲ್ಲ ನೋಡಿದಾಗ ನಾವು ತೀರ್ಥ ತಗೋಬೇಕಾ ಅನ್ನಿಸ್ತದೆ. ಮಂತ್ರ ವಿಪರ್ಯಾಸ, ಮಂತ್ರದಲ್ಲಿ ವಿಚಿತ್ರವಾದಂಥ ಲೋಪದೋಷಗಳು. ಇನ್ಯಾರೋ ಒಬ್ಬರು ಸುದರ್ಶನ ಹೋಮ ಮಾಡಿಸ್ತಾ ಇದ್ದಾರೆ ಪಾಪ, ಎಲ್ಲ 30,000 ಕೊಟ್ಟು ಸುದರ್ಶನ. ನನಗೆ ಕರೆದಿದ್ರು, ನಾನು ಪೂರ್ಣಾತಿಗೆ ಬಂದುಬಿಡಿ ಅಂತೇಳಿ. ನಾನೆಲ್ಲ ಪೂರ್ಣಾತಿ ಹೋಗಬೇಕಾಗಿತ್ತು, ಬೇಗ ಹೋಗ್ಬಿಟ್ಟೆ. ನಾನೊಂದು ಕಡೆ ಕೂತ್ಕೊಂಡಿದ್ದೀನಿ, ಅವ್ರು ಹೋಮ ಮಾಡ್ತಿದ್ದಾರೆ. ಪುರೋಹಿತ ಮಂತ್ರ ಹೇಳ್ಬೇಕಾದ್ರೆ ಅವ್ರು ನೆನ್ನೆನೋ ಮೊನ್ನೆನೋ ಅಥವಾ ಬೆಳಗ್ಗೆನೋ ಚೆನ್ನಾಗಿ ಅದೇನು ತಿಂದಿರೋ ಗೊತ್ತಿಲ್ಲ, ಇಲ್ಲೆಲ್ಲ ಸಿಕ್ಕಾಕೊಂಬಿಟ್ಟಿದೆ, ಅಲ್ಲೆಲ್ಲ ಸಿಕ್ಕಾಕೊಂಬಿಟ್ಟಿದೆ. ಓಂ ಕ್ಲೇಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ. ಅಲ್ಲಲ್ಲಿ ಎಂಜಿಲ್ ಮಾಡ್ಕೊಳ್ಳಿ, ಒಂದು ಸಣ್ಣದೊಂದು ಕಡ್ಡಿ ಪಿನ್ನು. ಪರಮಾತ್ಮನೆ ಪರತಂತ್ರ ಮಂತ್ರ ಯಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಬರ ಸಂಬರ ಮೃತ್ಯುರ್ಮೋಷ ಮೋಷ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತೆ ಜ್ವಾಲಾವಲೀತಾಯ ಸರ್ವದಿಕ್ಷೋ ಮಣಕರ ಹುಂ ಭಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ವಿಷ್ಣುವೇ ನಮಃ ಸ್ವಾಹ ಸ್ವಾಹ. ಸುದರ್ಶನ ಮಂತ್ರ ಮಾಡೋ ರೀತಿ, ಕ್ರಿಯಾ ನೋಡಿ. ವಿದ್ಯೆ ಕಲಿತು ನೋಡಿ, ಸಾಧನೆ ಮಾಡಿರೋರಿಗೆ ಭಾವಶುದ್ಧಿ ಇರ್ತದೆ. ಸರಿಯಾಗಿ ಸಾಧನೆ ಮಾಡಿಲ್ಲ, ಪುಸ್ತಕ ಓದ್ಕೊಂಡು ಮಂತ್ರ ಹೇಳ್ಬಿಟ್ಟು ಹೋಮ ಮಾಡ್ತೀನಿ ಅಂದರೆ ಭಾವನೆ ಶುದ್ಧಿ ಇರೋದಿಲ್ಲ. ಯಾಕಂದರೆ ಇನ್ನೂ ಅದು ರಿಪೇರಿ ಆಗಿಲ್ಲ, ಬ್ರೈನ್ ರೀವೈರ್ ಆಗಿಲ್ಲ. ರೀವೈರ್ ಅಂದ್ರೇನು, ಎಲ್ಲ ನ್ಯೂರಾನ್ಸಲ್ಲಿ ಎಲ್ಲ ದೋಷ ತೆಗಿಬೇಕು. ಅಲ್ಲಲ್ಲಿ ಏನೋ ತಿಂದುಬಿಟ್ಟಿದೆ, ಅದೇ ಸೌತೆಕಾಯೋ ಕ್ಯಾರೆಟ್ ಇತ್ತೋ ಅಥವಾ ಕೊತ್ತಂಬರಿ ಸೊಪ್ಪೋ ಅಥವಾ ಬೇರೆ ಏನು ಸಿಕ್ಕಾಕೊಂಡಿತ್ತೋ ಅದನ್ನು ಈ ಕಡೆ ಎಂಜಿಲ್ ಮಾಡಿ ತೆಗಿತಾ ಇರೋದು ಸೂಕ್ಷ್ಮದಲ್ಲಿ ಅಜ್ಜ ಬಡಿಸೋದು. ಅದಕ್ಕೆ ಆಪೋಸಿಟ್ಸ್ ಇನ್ನೊಬ್ಬ ಪುರೋಹಿತ ಕೂತಿದ್ದಾರೆ. ಅವ್ರಿಗೆ ಏನಾಗಿತ್ತು, ನೆನ್ನೆ ಮೊನ್ನೆ ನಿದ್ದೆ ಮಾಡಿಲ್ವೋ ಏನೋ, ತುಂಬ ಲಾಂಗ್ ಜರ್ನಿ ಪ್ರಯಾಣ ಮಾಡಿದನೋ, ಮೂಗಲ್ಲಿ ನೀನ ಗೊಣ್ಣೆ ಬರ್ತಿದೆ. ಅವರು ಒಂದು ಖರ್ಚಿಪ್ನ ಈಗ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಒಗದೆ ಎಷ್ಟು ದಿವಸ ಆಗಿತ್ತೋ ಗೊತ್ತಿಲ್ಲ. ಅವರು ಓಂ ಕ್ಲೈಂ ಕೃಷ್ಣಾಯ ಗೋವಿಂದಾಯ ಹಿಂಗೆ ಗೋಪೀ ಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾಕ್ಷಿ ಅಂದ್ಬಿಟ್ಟು ಪರಂ ಜ್ಯೋತಿಷೇ ವಿಷ್ಣುವೇ ನಮಃ ಸ್ವಾಹ ಸ್ವಾಹ. ನೋಡಿ, ನಮಗೆ ಇವಾಗ ಭಾವಶುದ್ಧಿಯಿಂದ ಮಂತ್ರ ಹೇಳಿದಾರಾ ಹೇಳಿ. ಭಾವಶುದ್ಧಿ ಇದ್ದಾಗ ಮಾತ್ರ ಒಂದೇ ಒಂದು ಸಲ ಹೇಳಿದ್ರೆ ಸಾಕು, ಪಟ್ಟತ್ತ ಕನೆಕ್ಟ್ ಆಗಿಬಿಟ್ಟು ಫಲ ಕೊಡುತ್ತೆ. ನೀವು 50 ಕೋಟಿ ಸಲ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ, ಯಾವಾಗ ಭಾವಶುದ್ಧಿ ಇಲ್ಲ ಅಂದಾಗ. ಈ ರೀತಿ ಭಾಳಷ್ಟು ಲೋಪದೋಷಗಳು ನಡೆದಿರೋದ್ರಿಂದ ಪೂಜೆ ಮಾಡೋರಿಗೂ ಒಳ್ಳೇದಿಲ್ಲ, ಮಾಡಿಸೋರ್ಗೂ ಒಳ್ಳೇದಾಗ್ತಿಲ್ಲ. ಕಷ್ಟದ ಮೇಲೆ ಕಷ್ಟ ಇದೆ. ಎಲ್ಲ ಬರ್ತಾರೆ, ನಾನು ಹೋಮ ಮಾಡಿಸ್ದೆ, ಇವು ಪೂಜೆ ಮಾಡಿಸ್ದೆ, ಆ ಯಾತ್ರೆ ಮಾಡಿದೆ, ಎಲ್ಲ ಮಾಡಿದ್ದೀರ, ಭಾವಶುದ್ಧಿ ಇಲ್ಲ. ಅದಕ್ಕೆ ಈ ಭಾವಶುದ್ಧಿ ಇಲ್ದಿರೋದು ಪೂಜೆ ಜಪ ತಪ ಧ್ಯಾನ ಹೋಮ ಯಜ್ಞಗಳಿಂದ ಸರ್ಕಸ್ ಆಗಿಬಿಡ್ತಾ ಇದೆ, ಭಗವಂತನ ಅರ್ಪಣೆ ಆಗ್ತಿಲ್ಲ. ಆದ್ದರಿಂದ ಪೂಜೆ ಮಾಡೋಕ್ಕೆ ಮುಂಚೆ, ಧ್ಯಾನ ಮಾಡೋದಕ್ಕೆ ಮುಂಚೆ, ಹೋಮ ಹವನಗಳ ಮಾಡೋಕ್ಕೆ ಮುಂಚೆ ನಮ್ಮಲ್ಲೂ ಬಾಡಿ ಪೇಯ್ನು, ನೆಗಡಿ, ಸೀನು, ಹಾಕ್ಲಿಕ್ಕೆ
ಸೋಮಾರಿತನ, ಆಲಸ್ಯ ಇವೆಲ್ಲನೂ ತೆಗೆದುಹಾಕ್ಬಿಟ್ಟು ಆಮೇಲೆ ಶುರು ಮಾಡಬೇಕಿಲ್ದಾರೆ ನೀವು ಪೂಜೆ ಮಾಡೋದು ಏನು ಲಾಭ ಇಲ್ಲ. ನೀವು ಯಾವುದೇ ದೊಡ್ಡ ಕ್ಷೇತ್ರಗಳಿಗೆ ಹೋಗಲಿ, ಪುಣ್ಯಕ್ಷೇತ್ರಗಳಲ್ಲಿ ಹೋಗಲಿ, ಮನೇಲಿ ಪೂಜೆ ಮಾಡಿಸಿ ಏನೇ ಮಾಡಿಸ್ಲಿ, ನೀವು ಅಬ್ಸರ್ವ್ ಮಾಡಿ ಪುರೋಹಿತರುಗಳನ್ನ ಶ್ರದ್ಧೆಯಿಂದ ಮಾಡ್ತಾರ ನೋಡಿ. ನೀವು ಬೇಕಾದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೆ 100% ಫಲ ಇಮ್ಮಿಡಿಯೇಟಾಗಿ. ಮಾಡೋದೇ ಇಲ್ಲ. ಅವ್ರು ಯಾವುದೋ ಒಂದು ಹುಡುಗ ಪುರೋಹಿತರು, ಪ್ರಧಾನ ಪುರೋಹಿತರು ಒಂದು 5 ಜನ ಹುಡುಗರು ಕರ್ಕೊಂಬಂದುಬಿಟ್ಟಿದ್ದಾರೆ. ಅದರಲ್ಲೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಇನ್ನೊಬ್ಬ ಏನೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಎಲ್ಲ ಕೆಲಸ ಮಾಡೋರು ಮಂತ್ರ ಕಲ್ತಿದ್ದಾರೆ. ಮಂತ್ರ ಬರುತ್ತಲ್ಲ ಅಂತೇಳಿ ಒಂದು ಟೀಮ್ ಇದೆ ಅವ್ರದ್ದು. ಕರ್ಕೊಂಬಂದ್ಬಿಟ್ಟು ಅಲ್ಲಿ ಪೂಜಾ ಹೋಮ ಮಾಡ್ತಿದ್ದಾರೆ. ನಾನು ಕೂಡ ಅವತ್ತು ಆ ಪ್ರೋಗ್ರಾಮ್ಗೆ ಒಂದು ಗೆಸ್ಟ್ ಆಗಿದ್ದೆ. ಅಲ್ಲಿ ಹೋಗಿದ್ದಾಗ ಆ ಹುಡುಗ ಪೂಜೆ ಮಾಡೋ ಪ್ರಧಾನ ಅರ್ಚಕರ ಜೊತೆ ಕೂತ್ಕೊಂಡು ಅವನು ಹೋಮ ಮಾಡ್ತಾನೇ ಇದ್ದಾನೆ. ಅಲ್ಲೊಂದು ಸುಂದರವಾದ ಒಂದು ಹುಡುಗಿ ಬಂದು ನಿಂತುಬಿಟ್ಟಿದ್ದಾಳೆ. ಮಂಗಳೂರು ಕಡೆಯಿಂದ ಬಂದಿರೋ ಹುಡುಗಿ. ಆ ಹೋಮ ಮಾಡಿಸ್ತಿದ್ದಲ್ಲ ಅವ್ರ ಮನೆಗೆ ಏನೋ ರಿಲೇಟಿವ್ ಆಗಬೇಕು ಆ ಹುಡುಗಿ. ಈ ಹುಡುಗ ಅವಳಿ ನೋಡಿಕೊಂಡು ಹೋಮ ಮಾಡ್ತೇನೆ ಮಾಡ್ತಾ ಮಾಡ್ತಾ ಆ ಶುಕ್ಕನಿದ್ದಲ್ಲ ಬಡಿಸ್ತಿರೋ ತುಪ್ಪ ಅದನ್ನೇ ಬೆಂಕಿಗೆ ಬಿಟ್ಬಿಟ್ಟಿದ್ದಾರೆ. ಅವ್ಳು ನೋಡಿಕೊಂಡು ಪಟ್ಟದ್ದು ಬಿದ್ದೇ ಹೋಯ್ತು. ಆಮೇಲೆ ಎಷ್ಟಾಯಿತು, ಅವನು ಅವಳನ್ನ ನೋಡ್ತಿರೋ ಹಾಗೆ, ಮುಟ್ತಿರೋ ಹಾಗೆ, ಮಾತಾಡ್ತಿರೋ ಹಾಗೆ, ರಸ್ತೆಯಲ್ಲಿ ಓಡಾಡ್ತಿರೋ ಹಾಗೆ, ವೆಹಿಕಲ್ ಕೂಸ್ಕೊಂಡು ಓಡಾಡ್ತಿರೋ ಥರ, ಕಾರಲ್ಲಿ ಕೂತ್ಕೊಂಡು ಓಡಾಡ್ತಿರೋ ಈ ಭಾವನೆಯಲ್ಲೇ ದೇವಿ ಅದು ಮೃತ್ಯುಂಜಯ ಹೋಮ ಅವತ್ತು ಅವ್ರ ಮೇಲೆ ಏನು ಮೃತ್ಯುಂಜಯ ಹೋಮ ನಡೀತಿತ್ತು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷಿ ಯಮಾಮೃತ ಸ್ವಾಹ. ಸ್ವಾಹಾಗಿ ಬಡಿಸ್ಬೇಕು. ಅವನು ಓಂ ತ್ರಯಂಬಕಂ ಯಜಾಮ, ಅವಳು ಕಣ್ಣು, ಕಿವಿ, ಮೂಗು, ಬಾಯಿ, ಅವಳ ದೇಹದ ಅಂಗಾಂಗ ನೋಡ್ತಾ 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 ಮಾಯೆ ಹಿಂಗೆ ತುಪ್ಪ ಬಡಿಸ್ತಾ ಆದರೆ ಹಿಂಗೆ ಓಲಾಡ್ಕೊಂಡು ಹಿಂಗೆ ಹಿಂದೆ ಮುಂದೆ ಕೂತ್ಕೊಂಡು ಹಿಂಗೆ ಅಂತಾನೇ ಇದ್ದಾನೆ. ಅಲ್ಲಿ ಎಲ್ಲರೂ ಸ್ವಾಹಾಕಾರಕ್ಕೆ ತುಪ್ಪ ಬಡಿಸಿದ್ರೆ ಇವನು ಪ್ರತಿಯೊಂದೊಂದು ಅಕ್ಷರಕ್ಕೂ ಬಡಿಸ್ತಾ ಕೂತಿದ್ದಾನೆ. ಎಲ್ಲರೂ ಅವನ ಮೇಲೆ ಏನೋ ಬಂದುಬಿಟ್ಟಿದೆ, ಮೈ ಮೇಲೆ ಭಗವಂತನ ಆಹ್ವಾನ ಆಗಿದ್ದಾನೆ ಅಂತ ನೋಡ್ತಾ 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 ಹಂಗೆ ಅದೇನು ಮನಸ್ಸು ಊಟಿ ಕೊಡೈಕೆನಾಲ್ ಎಲ್ಲೋ ಹೋಗಿದ್ನೋ ಮನಸ್ಸು ಅವಳು ಕರ್ಕೊಂಡು ಹಂಗೆ ತಗೊಂಡು ಬಿಟ್ಬಿಟ್ಟ ಪಟ್ಟ ಅಂತ ಒಳಗೆ ಹೋಗ್ಬಿಡ್ತು. ಇದು ನಾನು ತುಂಬ ನೋಡ್ತಾ ಕೂತಿದ್ದೆ. ಇದೇನು ಸ್ವಾಹಾಕಾರಕ್ಕೆ ಬಡಿಸೋ ಬದಲು ಪದೇ ಪದೇ ಬಡಿಸ್ತಾ ಇದ್ದಾನಲ್ಲ, ಅದಕ್ಕೆ ಅರ್ಥನೇ ಇಲ್ವಲ್ಲ. ಇವನು ಯಾರಪ್ಪ, ಇವನು ಯಾರಿಂದ ಕಲ್ತಾ, ಇದು ಹೆಂಗೆ ಹೇಳ್ಕೊಟ್ರು ಅವ್ರಿಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಬಿಟ್ಟ. ಆಮೇಲೆ ಬಿಟ್ಟ ತಕ್ಷಣ ಅವನು ಆಗ ಅರಿವಾಯಿತು, ಓ ನನ್ನ ಸೂಕ್ಷ್ಮ ಬೆಂಕಿ ಬಿದ್ದು ಅಷ್ಟೊಳಗೆ ಅವನು ಮನಸ್ಸೊಳಗೆ ಸುಟ್ಟೋಗಿದ್ದ ಸೌಟು ಸುಕ್ಷಾವ್ಯ ಅಂತ ಹೇಳ್ತು, ಅದು ಬಿಟ್ಟೋಯ್ತು. ಹೀಗೆ ಈ ಥರ ಲೋಪದೋಷಗಳಿಂದ ಅದಕ್ಕೆ ಈ ಮಂತ್ರ ಜಪ ಮಾಡಿ ಇನ್ನೊಬ್ಬರಿಗೆ ಪೂಜೆ ಮಾಡಿಸ್ಬೇಕು ಅಂದರೆ ನಾವು ಭಾಳ ಕರೆಕ್ಟಾಗಿರ್ಬೇಕು. ಆಮೇಲೆ ನಾವು ಮಾಡಿಸೋರು ಇದೀವಲ್ಲ ಮನೇಲಿ ಪೂಜೆ ಮಾಡೋರು, ದೀಪ ಹಚ್ಚುವಾಗ, ಪೂಜೆ ಮಾಡುವಾಗ, ಮಂತ್ರ ಹೇಳುವಾಗ ಈ ಥರದೆಲ್ಲ ಸೋಮಾರಿತನ, ಆಲಸ್ಯ, ಮನಸ್ಸು ಬೇರೆ ಕಡೆ ಹೋಗೋದು, ಭಾವಶುದ್ಧಿ ಆಗಲಿಕ್ಕೆ ಒಂದು ಮಂತ್ರ ಇದೆ. ಏನು ನೋಡಿ, ಹೆಬ್ಬೆಟ್ಟು ಮೇಲೆ ತೋರ್ಬೆರಳನ್ನ ಇಡಬೇಕು. ಶುಕ್ರ ಮತ್ತು ಗುರುನ ಲಾಕ್ ಮಾಡಬೇಕು. ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು, ವಾಯುತತ್ವ. ಈ ಬೆಂಕಿ ಮತ್ತು ವಾಯುತತ್ವದಿಂದ ನಮಗೆ ಆಕಳಿಕೆ, ಸೋಮಾರಿತನ, ಕಾಮದಾಸೆ, ವಿಚಿತ್ರವಾದ ಭಾವನೆಗಳು, ವಿಚಿತ್ರವಾದ ಆಲೋಚನೆಗಳು ಬರೋದು. ಕೈಲಿಟ್ಕೊಂಡು ಓಂ ಭೂರ್ಭುವಸ್ವಃ ಶ್ರೀ ಹನುಮತೆ ನಮಃ, 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 ಓಂ ಭೂರ್ಭುವಸ್ವಃ ಶ್ರೀ ಹನುಮತೆ ನಮಃ. ಶ್ರೀ ಹನುಮತೆ ಹಾ ಮಹಾಪ್ರಾಣ. ಓಂ ಭೂರ್ಭುವಸ್ವಃ ಹನುಮತೆ ನಮಃ ಶ್ರೀ ಹನುಮತೆ ನಮಃ ಅನ್ನೋ ಮಂತ್ರನ ಅರ್ಧ ಗಂಟೆ ಹೇಳಿಬಿಟ್ರೆ ಆಕಳಿಕೆ, ಕಣ್ದೃಷ್ಟಿ, ಕಣ್ಣಲ್ಲಿ ಇರ್ಬೋದು, ಮೂಗಲ್ಗೊಣ್ಣೆ ಬರೋದು, ಸೀನೋದು, ಕೆಮ್ಮು ಬರೋದು, ಸುಸ್ತು, ಸಂಕಟ ಆಗೋದು, ಮನಸ್ಸು ಬೇರೆ ಕಡೆ ಹೋಗೋಕ್ಕೆ ಅವಕಾಶ ಪಡೋದಿಲ್ಲ, ದಿಗ್ಬಂಧನ ಆಗುತ್ತೆ. ಒಂದು ಗಾಯತ್ರಿ ಮಂತ್ರ ಹೇಳಿದ್ರೆ ಏನು ಬರುತ್ತೋ ಅಷ್ಟೇ. ನೀವು 1008 ಗಾಯತ್ರಿ ಮಂತ್ರ ಹೇಳೋದು ಒಂದೇ. ಓಂ ಭೂರ್ಭುವಸ್ವಃ ಶ್ರೀ ಹನುಮತೆ ನಮಃ. ಇದು ನನ್ನ ರಿಸರ್ಚ್. ಆಗ ನೀವೇನು ಶಿವನ ಪೂಜೆ ಮಾಡಿ ಶಿವನ್ನೇ ನಮ್ಮ ಪಕ್ಕ ಕೂತಿರೋ ಭಾವನೆ ಬರುತ್ತೆ. ಗಣಪತಿ ಪೂಜೆ ಗಣಪತಿನೇ ಇದ್ದಾನೆ ಅಂತ ಭಾವಶುದ್ಧಿ ಇಲ್ಲದೆ ಪೂಜೆ ಮಾಡಿದ್ರೆ ಅದು ಮೋಸ, ಅದೊಂಥರ ಚೀಟಿಂಗ್, ಅದೊಂಥರ ಸರ್ಕಸ್, ಅದೊಂದು ಡಂಬಾಚಾರ. ಏನು ಶಿವನ ಮಂತ್ರ ಹೇಳ್ತೀರಿ, ನಾನು ಶಿವನ ನೆನೆಸ್ಕೊಂಡೇ ಹೇಳಬೇಕು. ಗಣಪತಿ ಮಂತ್ರ ಗಣಪತಿನೇ ನೆನೆಸ್ಕೋಬೇಕು. ದುರ್ಗಿ, ನೀವು ಯಾವ ದೇವ್ರ ಪೂಜೆ ಮಾಡ್ತೀರೋ ಅವರೇ ನನ್ನ ಪಕ್ಕ ಇದ್ದಾರೆ, ಅವ್ರಿಗೋಸ್ಕರ ಅವ್ನು ನನ್ನ ಪಕ್ಕದಲ್ಲಿ ಇದ್ದಾನೆ ಅನ್ನೋ ಭಾವನೆ ಬಂದುಬಿಟ್ರೆ ಸಾಕು, ಪವಾಡ ಆಗಿಬಿಡ್ತದೆ. ಆ ಬೆಂಕಿಲಿ ಆ ರೂಪ ಕಾಣುತ್ತೆ. ಹೋಮ ಮಾಡ್ತೀರಾ, ಜ್ವಾಲೆಲೇ ಹನುಮಂತನ ದರ್ಶನ, ವಿಷ್ಣು ದರ್ಶನ, ಶಿವಂದು ಯಾವ ದೇವ್ರ ಪೂಜೆ ಮಾಡ್ತೀರೋ ಆ ಮಂತ್ರದಲ್ಲಿ ಆ ದರ್ಶನ ಆಗಿಬಿಡ್ತದೆ. ಆ ಭಾವಶುದ್ಧಿ ಇಲ್ಲ ಅಂದಾಗ ನೀವೇನು ಮಾಡೋಕ್ಕಾಗಲ್ಲ, ಮನಸ್ಸು ಬೇರೆ ಕಡೆ ಹೋಗ್ತದೆ. ನೋಡಿ, ಭಾವಶುದ್ಧಿ ಇದ್ದಾಗ ಅವನು ತುಪ್ಪ ಬಡಿಸೋ ಆ ಶುಕ್ನ ಒಳಗೆ ಬಿಟ್ಬಿಟ್ಟ. ಅವಳ ಆ ಪೂಜೆಗೆ ಅಪಭಂಗ ಆಯಿತು. ಇದೇ ಥರ ರೇಣುಕಾದೇವಿ ಭಾವಶುದ್ಧಿ ಇಲ್ದಾಗ ನೀರು ತರಕೆಂತ ಹೋದಾಗ ಹಾವು ಬರ್ತಿತ್ತಂತೆ ಸಿಂಬಿ ಆಗೋಕ್ಕೆ. ಮಣ್ಣಲ್ಲಿ ಮಡಕೆ ಮಾಡಿ ಶುದ್ಧವಾದ ಫ್ರೆಶ್ ವಾಟರ್ ತೊಗೊಂಬಂದು ಜಮದಗ್ನಿಷರು ಕೊಡ್ತಾ ಇದ್ಲಂತೆ.
ಯಾವಾಗ ಅಲ್ಲಿ ನದಿಗೆ ಹೋದಾಗ ಅಲ್ಲಿ ಯಾರೋ ರಾಜಕುಮಾರ ಮತ್ತು ಅವನ ಹೆಂಡತಿ ಇಬ್ಬರು ಬಂದು ನೀರಲ್ಲಿ ಸರಸ ರತಿ ಕ್ರೀಡೆ ಆಡ್ತಿರೋದು ನೋಡಿಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ, ನಾನೊಬ್ಬ ಸನ್ಯಾಸಿ ಕಟ್ಕೊಂಡು ಈ ಥರ ನಾನು ರತಿ ಕ್ರೀಡೆ ಆಗಲಿವಲ್ಲ, ಸುಖನೇ ಪಡಲಿಲ್ವಲ್ಲ ಅಂದಾಗ ಭಾವ ಅಪವಿತ್ರ ಆದಾಗ ಮಡಕೆ ಮಾಡೋಕ್ಕಾಗಲಿಲ್ಲ, ಹಾವು ಬರಲಿಲ್ವಂತೆ, ನೀರು ತೊಗೊಂಡು ಕೊಡೋಕ್ಕೆ ಆಗಲಿವಂತೆ. ಆಗ ಜಮದ ಋಷಿಗಳು ಅವ್ರ ತಲೆನ ತೆಗೆಸ್ಬಿಡ್ತಾರೆ ಪರಶುರಾಮರ ಕೈಲಿ ಕರೆದು. ಭಾವಶುದ್ಧಿ ಇಲ್ದಿರೋ ಪೂಜೆ, ಯಜ್ಞ, ಯಾಗಾದಿಗಳು, ಯಾತ್ರೆ ಯಾವುದೇ ಆಗಲಿ, ಓದೋದಲ್ಲೇ ಆಗಲಿ, ವ್ಯವಹಾರದಲ್ಲಿ ಭಾವಶುದ್ಧಿ ಇತ್ತು ಅಂತಂದರೆ, ನೀವೇನು ಮಾಡ್ತೀರ ಅದ್ರ ಕಡೆ ಗಮನ ಇತ್ತು ಅಂತಂದರೆ, ಏಕಾಗ್ರತೆ ಇತ್ತು ಅಂದರೆ ಪಟ್ಟಂತ ಪವಾಡ ಆಗಿಬಿಡ್ತದೆ, ಫೈಲ್ಯೂರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಓಂ ಭೂರ್ಭುವಸ್ವಃ ಶ್ರೀ ಹನುಮತೇ ನಮಃ ಗಾಯತ್ರಿ ಮಂತ್ರಕ್ಕೆ ಸಮಾನ ಬರ್ತದಲ್ಲ. ಓಂ ಭೂರ್ಭುವಸ್ವಃ, ಇಲ್ಲಿಂದ ಮೂಲಾಧಾರ ಮತ್ತು ಅನಾಹತ ಸಹಸ್ರಾರ, ಭೂಮಿ ಭುವಃ ಸುವಹ ಲೋಕ, ಸ್ವರ್ಗಲೋಕ, ಈ ಮೂರೂ ಬರುವಂಥ ವೈಬ್ರೇಷನ್ಸ್ ನಮ್ಮನ್ನಲ್ಲಿರೋದೆಲ್ಲ ತೆಗೆದುಹಾಕಿ 500 ದಿವಸ ಪೂಜೆ ಮಾಡೋದು ಒಂದೇ, ಒಂದು ಮಂಡಲ ಪೂಜೆ ಮಾಡೋದು ಒಂದೇ ದಿನ, ಒಂದೇ ಅವರಲ್ಲಿ ಪೂಜೆ ಮಾಡೋದು ಒಂದೇ, ಯಾವಾಗ ಭಾವಶುದ್ಧಿ ಇದ್ದಾಗ. ಅದಕ್ಕೆ ಈ ಭಾವನೆ ಶುದ್ಧಿ ಆಗಲಿಕ್ಕೆ ಓಂ ಭೂರ್ಭುವಸ್ವಃ ಶ್ರೀ ಹನುಮತೇ ನಮಃ ಈ ಮುದ್ರೆ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಮುಂಚೆ, ಹೋಮ ಮಾಡೋಕ್ಕೆ ಮುಂಚೆ ಮಾಡೋರು ಮಾಡಿಸೋರು ಎಲ್ಲರೂ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಮಾಡ್ದ ಅಂದರೆ ಪಟ್ಟಂತ ನೀವು ಮಾಡೋ ಪೂಜೆ, ಹೋಮ, ಯಜ್ಞ ಫಲ ಸಿಕ್ಬಿಡ್ತದೆ. ಇಲ್ಲ ದೇವ್ರ ಪ್ರಸಾದ ಕೊಡ್ತಾರೆ, ಇಲ್ಲ ಅಗ್ನಿಲ ದರ್ಶನ ಆಗುತ್ತೆ, ಇಲ್ಲ ಯಾರೂಪದಲ್ಲೂ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಇಲ್ಲ ಕನ್ಸಲ್ ದರ್ಶನ ಆಗುತ್ತೆ. ನೀವೇನು ಸಂಕಲ್ಪ ಮಾಡಿ ಮಾಡಿಸಿದಿರೋ ಅದು ಕಂಪ್ಲೀಟಾಗಿ ಪಕ್ಕದ ರಿಲೀಸ್ ಆಗುತ್ತೆ, ಫಲ ಸಿಗುತ್ತೆ, ಯಶಸ್ವಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಮಾಡೋರು ಮಾಡಿಸೋರು ಭಾವಶುದ್ಧಿ ಇರಬೇಕು, ಆಗಲೇ ಅದ್ರ ಪುಣ್ಯ. ಇಲ್ಲಾಂದರೆ ಮಾಡಿಸೋರಲ್ಲಿ ಈ ಥರ ಲೋಪದೋಷ ಮಾಡಿದ್ರೆ ಅವನು ಏನಲ್ಲಿ ಕರ್ಮ ಆಯಿತು ಅದೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಎಷ್ಟೋ ಜನ ಪುರೋಹಿತರುಗಳಿಗೆ ಎಷ್ಟೋ ಪೂಜೆ ಪುರಸ್ಕಾರ ಮಾಡಿ ಅಷ್ಟೇ ಹಣ ಬಂದರೂ ಮನೇಲಿ ಉಳಿತಿಲ್ಲ, ರೋಗ ಇರ್ತದೆ. ಕಾರಣ ಅವರು ಈ ಥರ ಭಾವಶುದ್ಧಿ ಇಲ್ಲದೆ ಪೂಜೆ ಮಾಡಿಸ್ಬಿಡ್ತಾರೆ. ಆ ಮಾಲೀಕನಲ್ಲಿದ್ದ, ಆ ಯಜಮಾನಲ್ಲಿದ್ದಂಥ ಎಲ್ಲ ಲೋಪದೋಷಗಳು ಇವ್ರಿಗೆ ಬಂದುಬಿಡ್ತದೆ. ಅದಕ್ಕೆ ಪೂಜೆ ಕರೆಕ್ಟಾಗಿ ಮಾಡಿಸ್ಬೇಕು, ಇಲ್ಲದೆ ಮಾಡ್ಸೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರ ಮಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.